ಪ್ರತಿಯೊಬ್ಬರಿಗೂ ಅಥವಾ ಪ್ರತಿಯೊಂದು ಟೀಮನ್ನು ನಾವು ಮೀಟ್ ಮಾಡೋಕ್ಕೆ ಮುಂಚೆ ಒಂದು ಲೆಕ್ಕಾಚಾರ ಇರುತ್ತೆ. ಈಗ ರೋಹಿತ್ ಅವರಂದರೆ ಅವ್ರದ್ದು ಈ ಥರ ಆಗಲೇ ಸಿನಿಮಾಗಳಿದೆ, ಅವರು ಡೈರೆಕ್ಟ್ರಾಗಿ ಹೀಗೆ, ನಾವು ಯುವ ಅಗೇನ್ ಸೇಮ್ ಥಿಂಗ್. ಸೊ ನೀವೆಲ್ಲ ಏನು ಬಿಫೋರ್ ಯು ಎಸ್ಪೆಷಲಿ ನೀವು ಸಿನಿಮಾಗೆ ಹೋಗೋಕ್ಕೂ ಮುಂಚೆ ಯು ಹ್ಯಾವ್ ಆಲ್ ದೀಸ್ ಜಜ್ಮೆಂಟ್ಸ್ ಅಸೈಡಾ, ಅಥವಾ ಇದೆಲ್ಲ ಸೈಡಿಗೆ ಇಟ್ಬಿಟ್ಟು ನೀವೇ ಹೋಗಿ ಕಣ್ಣಾರೆ ನೋಡಿ ಎಕ್ಸ್ಪ್ಲೋರ್ ಮಾಡ್ತೀರಾ ಮನುಷ್ಯನ? ಅಂದರೆ ಮನುಷ್ಯನ ಅಂತ ಅದೇ ಐ ಮೆಂಟ್. ಈಗ ಉದಾಹರಣೆಗೆ ಯುವ ಅವರಾಗಿರಲಿ, ರೋಹಿತ್ ಅವರಾಗಿರಲಿ, ಅವ್ರು ಹಿಂಗಂತೆ, ಅವ್ರು ಹಿಂಗೆ ಕೆಲಸ ಮಾಡ್ತಾರೆ, ಇದೆಲ್ಲ ಒಂದಷ್ಟು ಸ್ಟೈಲ್ಸ್ ಇರುತ್ತೆ. ಕೆಲವ್ರು ಕೇಳಿರ್ತೀರ ಹಿಂಗಂತೆ ಹಂಗಂತೆ ಅಂತ, ಇನ್ನೊಂದು ಕಣ್ಣಾರೆ ನೋಡಿ ಅನುಭವಿಸೋದು. ಸೊ ಹೌ ಡು ಯು ಫಾರ್ ಮೀ ಐ ಲರ್ನ್ಡ್ ದ ಹಾರ್ಡ್ ವೇ. ಅಂದರೆ ನಾನು ಇನಿಷಿಯಲಿನೇ ಬಂದಾಗ ಆಫ್ಕೋರ್ಸ್ ಐ ಹ್ಯಾವ್ ಅ ವೆರಿ ಬ್ಯಾಡ್ ಹ್ಯಾಬಿಟ್ ಆಫ್ ಮುಂಚೆ ಬೇಗ ನಂಬಿಡ್ತಾ ಇದ್ದೆ. ಸೊ ಇವ್ರು ಹಾಗೆ ಅಂತೆಲ್ಲ ಹೇಳಿ ನಾನು ರಿಯಲ್ ಇಂಡಸ್ಟ್ರಿ ಗೊತ್ತಿಲ್ಲ ಅಲ್ಲ, ಹಂಗೆ ನಿಜವಾಗ್ಲೂ ನಾನು ಬಟ್ ಬಿಟ್ಬಿಡೋದು, ಮಾತಾಡೋದೇ ಅವ್ರು ಸರಿ ಇಲ್ಲ ಅಂದರೆ ಬಿಟ್ಟೇ ಬಿಡೋದು, ತಿರ್ಗೂ ನೋಡ್ತಾ ಇರಲಿಲ್ಲ ಆ ಥರ. ಬಟ್ ದೆನ್ ಐ ಯೂಸ್ ಟು ಎನ್ಕೌಂಟರ್ ಅವರಿಬ್ಬರೇ ಸಕ್ಕತ್ತಾಗಿರೋರು ಆ ಥರ. ಅವಾಗ ಹೆಂಗೆ ನೀವೇ ತಾನೇ ಹೇಳಿದ್ದು ಆ ಪರ್ಸನ್ ಸರಿ ಇಲ್ಲ ಅಂದ್ಬಿಟ್ಟು, ದೆನ್ ವೈ ಡಿಡ್ ಯು ಟಾಕ್, ನೋ ಬಟ್ ವಿ ಹ್ಯಾವ್ ಟು ಬಿ ಲೈಕ್ ದ್ಯಾಟ್ ನೋ ಅಂತ ಹೇಳೋರು. ಸೊ ಅದು ಆ ಥರ ಒಂದು ಇನ್ಸಿಡೆನ್ಸಸ್ ಅದನ್ನ ಎನ್ಕೌಂಟರ್ ಮಾಡಿ ದೆನ್ ಐ ರಿಯಲೈಸ್ ನೋ, ಫಾರ್ ಎನಿಬಡಿ ದೇರ್ ಆರ್ ಟೂ ಸೈಡ್ಸ್ ಆಫ್ ದ ಸ್ಟೋರಿ. ಆ್ಯಂಡ್ ಯಾರನ್ನೇ ಇದು ನಿಮ್ಮ ತಲೆಯಲ್ಲಿ ಐ ಮೀನ್ ನಾನು ಇವಾಗಂತೂ ಯಾರು ಏನು ಹೇಳಿದ್ರು ಯಾರ ಬಗ್ಗೆನೂ ಐ ಡೋಂಟ್ ಟೇಕ್ ಇಟ್ ಟು ಮೈ ಹಾರ್ಟ್. ಇವಾಗ ಅವ್ರೇನೋ ಹೇಳ್ತೀನಿ, ಆಮೇಲೆ ತುಂಬ ಟೈಮ್ಸ್ ಕುಕ್ಡ್ ಅಪ್ ಸ್ಟೋರೀಸ್ ಇರುತ್ತೆ, ಅದನ್ನು ತುಂಬ ಕೇಳ್ಬಿಡ್ತೀನಿ. ಸೊ ಟುಡೇ ಇಫ್ ಐ ಮೀಟ್ ಅ ಪರ್ಸನ್ ಹೀ ಈಸ್ ನ್ಯೂ, ಇವನ್ ಇಫ್ ನಾನು ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಕೇಳಿದ್ರು ಫಾರ್ ಮೀ ಹೀಸ್ ಅ ನ್ಯೂ ಪರ್ಸನ್. ಹೌ ಯು ಟ್ರೀಟ್ ಮೀ ಈಸ್ ವಾಟ್ ಐ ಬಿಲೀವ್ ಅಷ್ಟೇ. ಒಂದು ಕತೆ ಹೇಳ್ತೀನಿ. ಒಂದು ಊರಿಂದ ಊರದ ಎಂಟ್ರೆನ್ಸಲ್ಲಿ ಬೇರೆ ಊರಿಂದ ಒಬ್ಬ ಬರ್ತಾನಂತೆ. ಈ ಊರಿಗೆ ಬರ್ತಾ ಒಬ್ಬ ಮುದ್ಕ ಕೂತಿರ್ತಾರೆ. ಈ ಊರು ಹೇಗೆ ಅಂತ ಮುದ್ಕನಿಗೆ ಈ ಹೊಸ ಊರಿಗೆ ಬರೋರು ಕೇಳ್ತಾರಂತೆ. ಅದಕ್ಕೆ ಮುದ್ಕ ಹೇಳ್ತಾನಂತೆ, ನೀನು ಯಾವ ಊರಿಂದ ಬರ್ತಾ ಇದೆಯೋ ಅಲ್ಲಿ ಜನ ಹೇಗಿದ್ರು ಅಂತ. ಇವ್ರು ಹೇಳ್ತಾನಂತೆ, ಅಯ್ಯೋ ಅಲ್ಲಿ ಸಿಕ್ಕಾಪಟ್ಟೆ ಸಿಡುಕ್ತಾರೆ, ತುಂಬ ಸ್ವಾರ್ಥಿಗಳು, ತುಂಬ ರೂಢಾಗಿರೋರು ಹಂಗೆ ಇದ್ರು. ಹಾಗಾದರೆ ಇಲ್ಲಿ ಹಂಗೆ ಇರ್ತಾರೆ. ಮುಗೀತು. ಸ್ವಲ್ಪ ದಿನ ಆಯಿತು, ಅದೇ ಮುದ್ಕ ಅಲ್ಲೇ ಇದ್ದ, ಇನ್ನೊಬ್ರು ಯಾರೋ ಬಂದ್ರಂತೆ. ತಾತ ಊರಿಗೆ ಹೊಸಬರು ನಾವು, ಹೆಂಗೆ ಇವರು ಅಂದ್ರಂತೆ. ತಾತ ಮತ್ತದೇ ಪ್ರಶ್ನೆ ಕೇಳದಂತೆ ಈ ಹೊಸದಾಗಿ ಬಂದವರು, ನೀನು ಯಾವ ಊರಿಂದ ಬಂದಿದ್ದೀಯ, ಆ ಊರು ಹೇಗೆ? ಈ ಮನುಷ್ಯ ಹೇಳದಂತೆ, ಆ ಊರು ತುಂಬ ಸಂತೋಷ ಜನ ರೀ, ಏನು ಸಹೃದಯಿಗಳು, ತುಂಬ ಸ್ಪಂದಿಸ್ತಾರೆ, ತುಂಬ ಒಳ್ಳೆ ಜನ ಅಂತ. ಹಂಗಿದ್ರೆ ಇಲ್ಲಿ ಹಂಗೆ ಇರ್ತಾರೆ ಬಿಡು, ಇಲ್ಲೂ ಹಾಗೆ. ಅಂದರೆ ಇದರಿಂದ ನಾವೇನು ಕಲ್ತಿದ್ದಂದರೆ, ನೀವು ಹೇಗೋ ನಿಮ್ಮ ಪ್ರಪಂಚ ಹಾಗೆ, ನಿಮಗೇನು ಬೇಕೋ ಆಚೆಯಿಂದ ಫಸ್ಟ್ ನೀವು ಅದನ್ನು ಕೊಡಿ ಅನ್ನೋದು. ಇದು ಹೇಳೋಕ್ಕೆ ಈಸಿ, ಇನ್ಕ್ಲೂಡಿಂಗ್ ಎವ್ರಿಬಡಿ ಅಟ್ ಸಮ್ ಫೇಸ್, ಬಟ್ ಅದು ನಡ್ಕೊಳ್ಳೋಕೆ ಭಾಳ ಕಷ್ಟ ಅನ್ನೋದು. ಬಟ್ ಐ ಥಿಂಕ್ ಇದರಲ್ಲಿ ಎರಡಿದೆ. ಒಂದು, ಇಷ್ಟು ರಿಯಲೈಸ್ ಪ್ರಪಂಚ ಹೀಗೆ ನಡೆಯುತ್ತೆ ಕನ್ನಡಿ ಹಾಗೆ, ಆ್ಯಂಡ್ ಎರಡನೇದು ಹೀಗಿರೋ ಪ್ರಪಂಚದಲ್ಲಿ ಹೀಗಿದೆ ಅಂತ ಗೊತ್ತಿದ ಮೇಲೆ ನಮ್ಮನ್ನು ನಾವು ರಿಪೇರಿ ಮಾಡಿಕೊಂಡು ಯಾವಾಗಲೂ ಅದನ್ನು ಪಡೆಯೋಕ್ಕೆ ನಾನು ಇದನ್ನು ಕೊಡ್ತಾ ನಾನು ರೆಡಿ ಇದ್ದೀನಾ ಅನ್ನೋದು. ಸೊ ಹೌ ಹ್ಯಾವ್ ಯು ಅಂಡರ್ಸ್ಟುಡ್ ದಿಸ್ ಮಿರರ್ಡ್ ವರ್ಲ್ಡ್? ಅಂದರೆ ಫಾರ್ ಮೀ ಅಂದರೆ ಬರೀ ಇಂಡಸ್ಟ್ರಿ ಪರ್ಸ್ಪೆಕ್ಟಿವ್ ಅಲ್ಲ, ಜನರು ಎರಡು ಲೈಫ್ ಥರ. ಫಸ್ಟ್ ಇಂಡಸ್ಟ್ರಿನೂ ಮಾತಾಡಿ, ಆಮೇಲೆ ದೆನ್ ಯು ಕ್ಯಾನ್ ಟಾಕ್ ಅಬೌಟ್ ಯುವರ್ ಲೈಫ್ ಔಟ್ ಆಫ್ ಅಂದರೆ ಇಂಡಸ್ಟ್ರಿದಂದರೆ ನಾನು ಲೈಕ್ ಐ ಸೆಡ್ ಐ ಆಮ್ ಓನ್ಲಿ ನಾನು ತಲೆಯಲ್ಲಿ ನೀವು ಹಿಂಗೆ ಅಂತ ಇಟ್ಕೊಂಡು ಬರೋದಿಲ್ಲ. ಲೈಕ್ ಇವನ್ ಇಫ್ ಐ ಮೀಟ್ ಸಂಬಡಿ ಹೂ ತುಂಬ ಕೇಳಿರ್ತೀನಿ ಅವ್ರ ಬಗ್ಗೆ ಅಂತಿದ್ರೂ ಐ ವಿಲ್ ಹ್ಯಾವ್ ಅ ವೆರಿ ಫ್ರೆಶ್ ಒಪಿನಿಯನ್, ನ್ಯೂ ಒಪಿನಿಯನ್ ಆನ್ ಯು. ಆ್ಯಂಡ್ ನೀವು ಆ್ಯಂಡ್ ಐ ಡೋಂಟ್ ನೋ, ನಾನು ಐ ಡೋಂಟ್ ವಾಂಟ್ ಟೇಕ್ ನೇಮ್, ಬಟ್ ದೆರ್ ವಾಸ್ ಒನ್ಸ್ ಇನ್ ಮೈ ಡೆಡ್ ಅವ್ರ ಜೊತೆ ಆ್ಯಕ್ಟ್ ಮಾಡಿಬಿಡಿ ಅಂತ ಎಷ್ಟು ಜನ ಕಾಲ್ ಮಾಡಿದರು ನನಗೆ. ಅಂದರೆ ಡೋಂಟ್ ಮಾಡಬೇಡಿ ಅವ್ರ ಜೊತೆ, ಇಟ್ಸ್ ಬೇಡ, ಇಟ್ಸ್ ನಾಟ್ ಸೇಫ್ ಅಂತ. ಬಟ್ ಐ ಟೆಲ್ ಯು ದಟ್ ವಾಸ್ ದಿ ಸೇಫೆಸ್ಟ್ ಆ್ಯಂಡ್ ಟುಡೇ ಐ ಥಿಂಕ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೊಟ್ಟಂಥ ಸಿನಿಮಾ ನನಗದು. ಆ್ಯಂಡ್ ಏನು ಹೇಳ್ತಾರೆ, ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ಕೊಟ್ಟಿದೆ ನನಗೆ ಆ ಸಿನಿಮಾ. ಐ ಟೇಕ್ ಇಟ್ ವೆರಿ ಫ್ರೆಶ್. ನಾನು ನಿಮ್ಮನ್ನ ಇವತ್ತು ಮೀಟ್ ಮಾಡ್ತಿದ್ದೀನಿ ಅಂದರೆ ನಾನು ಕೇಳಿರೋ ಸ್ಟೋರೀಸ್ನ ಹಾಫ್ ಆಫ್ ದ ಟೈಮ್ ತಲೆಗೆ ಹೋಗಿರಲ್ಲ ನನಗೆ. ಇಟ್ಸ್ ಓನ್ಲಿ ಮೈ ಪರ್ಸ್ಪೆಕ್ಟಿವ್ ನನಗೆ. ಆ್ಯಂಡ್ ನಾನು ಎಲ್ಲರೂ ವಿತ್ ಲಾಟ್ ಆಫ್ ರೆಸ್ಪೆಕ್ಟ್ ಮಾತಾಡ್ತೀನಿ ನಾನು. ಸೊ ನಾನೇನು ಲೈಕ್ ಯು ಸೆಡ್, ನಾನು ಏನು ಕೊಡ್ತೀನಿ ನಿಮ್ಮ ಕಡೆಯಿಂದ ಅದೇ ಬರುತ್ತೆ. ಆಮೇಲೆ ನಾನು ಎಕ್ಸ್ಟ್ರಾಗಳು ಏನಂತಾರೆ ಪರ್ಸ್ನಲ್ ರಿಲೇಷನ್ಶಿಪ್ ಇಟ್ಕೊಳ್ಳೋದಕ್ಕೆ ಹೋಗಲ್ಲ ಹಿಯರ್. ದಟ್ಸ್ ವಾಟ್ ಐವ್ ಲರ್ನ್ಡ್. ಇಟ್ಸ್ ನಾಟ್ ದ್ಯಾಟ್ ಬಂದ ತಕ್ಷಣವೇ ನಾನು ಹಿಂಗೆ ಇದ್ದೆ ಅಲ್ಲ. ಅಗೇನ್ ಐವ್ ಲರ್ನ್ಡ್ ಇಟ್ ದ ಹಾರ್ಡ್ ವೇ.
ಪರ್ಸ್ನಲ್ ರಿಲೇಷನ್ಶಿಪ್ ಇಟ್ಕೊಳ್ಳೋಕೆ ಹೋಗಲ್ಲ. ಇಟ್ಸ್ ಜಸ್ಟ್ ನಾನು ಬಂದರೆ ಕರೆಕ್ಟಾಗಿ ಏನಿದೆ ಕೆಲಸ ಕ್ಲೀನಾಗಿ ಮಾಡಿಬಿಟ್ಟು ಹೋಗ್ತೀನಿ. ಸೊ ದೆನ್ ಅವಾಗ ಜಾಸ್ತಿ ಕಾಂಪ್ಲಿಕೇಶನ್ಸ್ ಏನಂತಾರೆ ಕಟ್ ಡೌನ್ ಮಾಡಿದೆ ನಾನು. ಅವಾಗ ಕಾಂಪ್ಲಿಕೇಟ್ ಆಗ್ತಾ ಇರಲಿಲ್ಲ ಲೈಫ್ ಅವಾಗ. ಆಗ್ತದ್ದು ಏನಕ್ಕೆ ಅಂದರೆ ಉದಾಹರಣೆಗೆ ಪರ್ಸನಲ್ ರಿಲೇಷನ್ಸ್ ಅಂದ್ರೂ ಈಗ ಒಂದು ಹ್ಯೂಮನ್ ರಿಲೇಷನ್ಶಿಪ್ ಇರುತ್ತಲ್ಲ, ಏನಪ್ಪ ಆರೋಗ್ಯನಾ ಅಥವಾ ಪರ್ಸ್ನಲ್ ಲೆವೆಲಲ್ಲಿ ಎಲ್ಲ ಓಕೆನಾ ಆ ಥರ ಒಂದು ಬಾಂಡಿಂಗ್ ಇಟ್ಕೊಳ್ಳೋದು, ಅದು ಯಾಕೆ ಯೂಶಲಿ ಹರ್ಟ್ ಆಗುತ್ತೆ ಇನ್ ದ ಇಂಡಸ್ಟ್ರಿ? ಫಾರ್ ಮೀ ವೈ ನನಗೆ ಅಂತ ನನ್ನ ಎಕ್ಸ್ಪೀರಿಯನ್ಸಲ್ಲಿ, ಸೊ ಒಂದು ಸಿನಿಮಾ ಹಿಂಗೆ ಹೇಳ್ತಾರೆ, ಸೊ ತುಂಬ ಫ್ಯಾಮಿಲಿ ಎಷ್ಟು ನನ್ನ ಫ್ಯಾಮಿಲಿ ಥರ ಅಂತ ನೋಡು. ದಿಸ್ ಇಸ್ ಆಲ್ಸೋ ಅಗೇನ್ ವೆರಿ ಇನಿಷಿಯಲ್ ಸ್ಟೇಜಸಲ್ಲಿ ನನ್ನದೇ ಫ್ಯಾಮಿಲಿ, ಇವರೆಲ್ಲ ನಮ್ಮ ಅಕ್ಕನ ಥರ ಅಣ್ಣನ ಥರ. ಟು ಕಾಲ್ ಅವ್ರ ಮನೇಲೇ ನಾನು ಇದ್ಬಿಡ್ತಾ ಇದ್ದೆ. ಸಿಕ್ಕಾಪಟ್ಟೆ ನನ್ನ ತಂಗಿ ಥರ ನೀವು ಅಂತ. ಶಿ ವಾಸ್ ಎ ಲೇಡಿ ಪ್ರೊಡ್ಯೂಸರ್. ಸೊ ವೆರಿ ವೆರಿ ಪ್ಯಾಂಪರ್ಡ್ ಆ್ಯಂಡ್ ಐ ಬಿಲೀವ್ ದ್ಯಾಟ್ ಇಟ್ ಈಸ್ ಲೈಕ್ ದಿಸ್ ಇಸ್ ದ ಟ್ರೂತ್ ಅಂತೆಲ್ಲ ಅಂದ್ಕೊಂಡು ಟ್ರಸ್ಟ್ ಮಾಡಿದ್ದು. ಈವನ್ ಟುಡೇ ಐ ಡೋಂಟ್ ಡೌಟ್ ದೇರ್ ಲವ್, ಬಟ್ ಅದು ಆಬ್ಲಿಗೇಷನ್ಸ್ ಏನಾಗಿ ಹೋಗುತ್ತೆ ಅಂದರೆ, ಸೊ ನಾನು ಇಡೀ ಸಿನಿಮಾ ಆಲ್ಮೋಸ್ಟ್ ಏನು ಆ ನಂಬಿಕೆ ಮೇಲೆ ನಾನು ವರ್ಕ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ದೆನ್ ನೀನೇ ಅಲ್ವಾ ಅಂದ್ಬಿಟ್ಟು ನಂಗೆ ಪೇಮೆಂಟೇ ಮಾಡಲಿಲ್ಲ ಅವರು. ಸೊ ಐ ವಾಸ್ ಲೈಕ್ ದೀಸ್ ಥಿಂಗ್ಸ್, ಈ ಥರ ಥಿಂಗ್ಸ್ ರಾಂಗ್ ಬೇರೆ ಥರ ಇದಲ್ಲ. ನಾನು ಪ್ರಾಬ್ಲಿ ಪ್ರೊಫೆಷ್ನಲ್ ಆಗಿ ಶೆಡ್ಯೂಲಿಗೆ ಮುಂಚೆನೇ ಕರೆಕ್ಟಾಗಿ ಪೇಮೆಂಟ್ ತೊಗೊಂಡು ಡೀಲ್ ಮಾಡಿದ್ದಿದ್ರೆ, ಕರೆಕ್ಟಾಗಿ ಅಗ್ರಿಮೆಂಟ್ ಪ್ರಕಾರ ಅಂತ ಅಗ್ರಿಮೆಂಟ್ ಮಾಡಿಸ್ಕೊಂಡು, ಅಥವಾ ಪ್ರೊಫೆಷ್ನಲ್ ಆಗಿ ನಾನು ತೊಗೊಂಡಿದ್ದಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ಟುಡೇ. ಆಫ್ಕೋರ್ಸ್ ಏನು ಸಂಬಂಧಗಳು ಯಾವುದೂ ಇಲ್ಲ, ನಾನು ಕ್ಲೀನಾಗಿ ಕೆಲಸ ಮಾಡ್ತೀನಿ, ಕರೆಕ್ಟಾಗಿ ಕೆಲಸ ಮಾಡ್ತೀನಿ, ಯಾವುದು ಇದು ಬೇಡ ಅಂದ್ಬಿಟ್ಟು ಐ ವರ್ಕ್ ದ್ಯಾಟ್ ವೇ ಟುಡೇ. ಬಟ್ ಆವಾಗ ಆ ಥರ. ಆ್ಯಂಡ್ ಅದು ಫುಲ್ ಕಂಪ್ಲೀಟ್ ಇದೇ ಕೊಡಲಿಲ್ಲ ಅಂದರೆ ಎಷ್ಟು ಹರ್ಟ್ ಆಗುತ್ತೆ, ಎಷ್ಟು ಲಾಸ್ ಅಲ್ವಾ ಅದು. ಸೊ ಇಟ್ ವಾಸ್ ವೆರಿ 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 ಬ್ಯಾಡ್. ಎಷ್ಟು ಕೇಳ್ಕೊಂಡಿದ್ದೆ ಅವಾಗ, ಇಟ್ಸ್ ಮೈ ರೆಮ್ಯೂನರೇಷನ್, ಬಿಕಾಸ್ ನಾನು IT ಕೆಲಸ ಬಿಟ್ಬಿಟ್ಟಿದ್ದೆ ಅವಾಗ. ಆ್ಯಂಡ್ ಅಫ್ಕೋರ್ಸ್ ಐ ಕಾಂಟ್ ಗೋ ಬ್ಯಾಕ್ ಟು ಮೈ ಡ್ಯಾಡ್ ಆಸ್ಕಿಂಗ್ ಫಾರ್ ಮನಿ. ನನ್ನ ದುಡ್ಡು ಅಷ್ಟೇ ಅಲ್ವಾ, ನನ್ನ ದುಡ್ಡಿಲ್ಲ ಅವಾಗ, ಕೋವಿಡ್ ಟೈಮಲ್ಲಿ ಬೇರೆ ದುಡ್ಡೇ ಇಲ್ಲ ನನ್ನ ಹತ್ರ. ಇಟ್ ವಾಸ್ ವೆರಿ ಬ್ಯಾಡ್. ಆ್ಯಂಡ್ ದೆನ್ ದೆರ್ ವಾಸ್ ಒನ್ ಆ್ಯಕ್ಟರ್, ಈ ಸಿನಿಮಾ ಹೊರಗೆ ಬಂದ ಐ ಡೋಂಟ್ ನೋ, ಗೊತ್ತೇ ಇಲ್ಲ ಈ ಸಿನಿಮಾ ಬಗ್ಗೆ ಯಾರಿಗೂ. ಸೊ ಅವರು ಹೀ ಸ್ಟಾರ್ಟೆಡ್ ಟೆಲ್ಲಿಂಗ್, ನಾನು ಹಿಂಗೆ ಊರು ಬಿಟ್ಟು ಬಂದುಬಿಟ್ಟಿದ್ದೀನಿ, ನನಗೆ ಅಮ್ಮ ಇಲ್ಲ ಅಂತ ಹೇಳಿ ನಾನು ಅವಾಗ IT-ಲಿರುವಾಗ ಐ ಹ್ಯಾಡ್ 10 lakhs ಸೇವಿಂಗ್ಸ್ ಅಂತ. ಸೊ ಅವ್ರು ಎಷ್ಟು ನಂಬಿಸಿ, ಹಿ ಸೆಡ್ ಐ ವಾಂಟೆಡ್ ಟು ಡೂ ಸಿನಿಮಾಸ್, ಯಾರೂ ಸಪೋರ್ಟ್ ಮಾಡ್ತಿಲ್ಲ ನನಗೆ ಅಂತ. ಹೆಂಗೆ ಆಗೋಗ್ಬಿಡ್ತಾನೆ, ಫಾರ್ ಮೀ ಬಿಗ್ಗೆಸ್ಟ್ ಸಪೋರ್ಟ್ ಇಸ್ ನಮ್ಮಮ್ಮ. ಬಿಕಾಸ್ ನಾನು ಏನಾರು ಮಾಡೋಕ್ಕಾಗಿರೋದು ನಮ್ಮಮ್ಮೆಯಿಂದ, ನನ್ನ ತಂಗಿಯಿಂದ. ಸೊ ಐ ಫೆಲ್ಟ್ ಪಾಪ ಅವ್ರಿಗೆ ಅಮ್ಮನೇ ಇಲ್ಲ ಅಂದರೆ ಎಷ್ಟು ಸಫರ್ ಆಗ್ತಾ ಇರ್ಬೋದಲ್ವಾ ಅಂದ್ಬಿಟ್ಟು, ಅವರು ಈ ಥರ ಸಹಾಯ ಬೇಕು ಅಂದ್ಬಿಟ್ಟು ಏನು ತಲೆ ಕೆಟ್ಟು ಕೊಟ್ಬಿಟ್ಟಿದ್ದೀನಿ 10 ಲಕ್ಷ. ಅಟ್ ದ ಎಂಡ್ ಆಫ್ ದ ಕೇಳೋ ಟೈಮಲ್ಲಿ ಹಿ ಸೆಡ್ ಕೊಡಲ್ಲ, ಏನು ಮಾಡ್ತೀಯಾ? ಸೊ ದೀಸ್ ಆರ್ ದ ಲೆಸನ್ಸ್ ಐವ್ ಲರ್ನ್ಡ್. ಯಾವ ಸಂಬಂಧನೂ ಬೇಡ ಗುರು. ಇದು ಇಂಡಸ್ಟ್ರಿ ಅಂತ ಹೇಳ್ತಲ್ಲ, ಇಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದ್ದು ನನಗೆ ಅಷ್ಟೇ. ಬಟ್ ಸೊ ಇದೆಲ್ಲ ಆದಮೇಲೆ ಇವತ್ತು ಐ ಡೋಂಟ್ ಏನಂತಾರೆ, ದುಡ್ಡು ಕೊಟ್ಟೆಲ್ಲ ಏನು ಮಾಡೋಣ. ಇಟ್ಸ್ ವೆರಿ ಬ್ಯಾಡ್ ಲರ್ನಿಂಗ್ ನನಗದು. ಐ ಸ್ಟಿಲ್ ನಾಟ್ ಗಾಟ್ ಮೈ ಕಂಪ್ಲೀಟ್ ಮನಿ ಟುಡೇ. ಸೊ ಇಂಡಸ್ಟ್ರಿಲಿ ನಾನು ರಿಲೇಷನ್ಶಿಪ್ಸ್ ಅಂತ ಏನು ಇದು ಮಾಡೋದು ನಂಬಕ್ಕೆ ಹೋಗಲ್ಲ.